ಯಾವ ಸಮಾಜ ಒಪ್ಪುತ್ತೆ ಅಂತ? ಈಗ ಮದುವೆ ಆಗಿದ್ದಾರೆ ದುಡ್ಡಿನ ವಿಚಾರಕ್ಕೋ ಅಥವಾ ಆಸ್ತಿ ವಿಚಾರಕ್ಕೋ ಏನೋ ನಂಬ್ಕೊಂಡು ಒಟ್ನಲ್ಲಿ ಮದುವೆ ಆಗಿದ್ದಾರೆ. ಒಂದ್ಸ್ ಅಗೇನ್ ನನ್ನನ್ನು ಮದುವೆ ಆಗ್ಲಿ, ಆಕೆಯನ್ನ ಮದುವೆ ಆಗಿದ್ದರ ಬಗ್ಗೆ ತಕರಾರಿಲ್ಲ, ಆಕೆ ಜೊತೆ ಇರ್ಲಿ ನನ್ನ ಜೊತೆನೂ ಇರ್ಲಿ ಅಂತ ಕೇಳೋದು ತಪ್ಪಲ್ವಾ? ಸಮಾಜ ಒಪ್ಪುತ್ತೆ ಅದನ್ನ? ತಪ್ಪಂತಲ್ಲ, ನೀನ್ ಬೇಕಾದ್ರೆ ಅವ್ರ ಜೊತೆನೆ ಹೋಗಿರು, ನಾನ್ ಬೇಜಾರಿಲ್ಲ. ನನ್ ಕುತ್ತಿಗೆಗೆ ಒಂದು ತಾಳಿ ಕಟ್ಬಿಟ್ಟು ಹೋಗು. ಯಾಕಂದ್ರೆ ನನ್ನ ಲೈಫ್ ಸ್ಪಾಯ್ಲ್ ಆಗೋಗಿದೆ ಮೇಡಮ್. ನಾನು ಈಗ ಅವನು ಒಂದು 10 ಮದ್ವೆ ಆಗ್ಬೋದು, ನಾನು ಇನ್ನೊಬ್ರು ಯಾರನ್ನೋ ಮದ್ವೆ ಆಗ್ಬಿಟ್ಟು ಅವ್ರನ್ನ ಲೈಫ್ನ ನನ್ನ ಜೊತೆ ಸರಿ, ನನಗದು ಮನಸ್ಸಿಗೆ ಒಪ್ಪಿಗೆ ಆಗೋದಿಲ್ಲ. ಕೇಳ್ತಿದ್ದೀರಾ, ಬಟ್ ನಾನು ಅದೇ ಹೇಳ್ತಾ, ಕಾನೂನು ಒಪ್ಪಲ್ಲ, ಸಮಾಜನೂ ಒಪ್ಪಲ್ಲ. ಒಬ್ರನ್ನ ಮದ್ವೆ ಆಗಿ ನೀವು ನನ್ ಜೊತೆ ಸಂಸಾರ ಮಾಡದೇ ಇದ್ರು ಪರವಾಗಿಲ್ಲ, ಒಂದು ತಾಳಿ ಕಟ್ಟಿ ಹೋಗ್ಬಿಡು ಅಂತ ಅಂದ್ರೆ ಸಮಾಜನೂ ಒಪ್ಪನ, ಕಾನೂನು ಒಪ್ಪಲ್ವಲ್ಲ. ಇನ್ಫ್ಯಾಕ್ಟ್ ಅವ್ರ ಫ್ಯಾಮಿಲಿ ಅವ್ರು ಒಪ್ಪಬೇಕಲ್ಲ. ಶರತ್ತಿಗೆ ಮದ್ವೆ ಆಗಿದ್ದಾರಲ್ಲ ಆ ಹುಡುಗಿ ಒಪ್ಪಬೇಕಲ್ಲ ಪಾಪ. ಆಕೆ ಅದು ಮೇಡಮ್ ಈಗ ಅವ್ರು ಮಾಡ್ಕೊಂಡಿರೋದು, ಈಗ ನಾನೇನಾದ್ರೂ ಸಮಸ್ಯೆ ಮಾಡ್ಕೊಂಡಿದ್ರೆ ಅದನ್ನ ನಾನೇ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಮದುವೆಗೂ ಮುಂಚೆ ನೀವು ಅವ್ರನ್ನ ಎಚ್ಚರಿಸಿದ್ನಲ್ಲ, ಪ್ರಶ್ನೆ ಮಾಡಿ ನಾನು ಪ್ರಶ್ನೆ ಮಾಡಲೇಬೇಕು ಅಂತ ಹೇಳಿ ಖಂಡಿತ ಮಾಡ್ದೆ. ಏನದು ಮದರ್ ಇನ್ ಲಾ ಇದಾರಲ್ಲ, ಆ ಲೇಡಿಗೂ ಕೂಡ ನಾನು ಹೇಳ್ದೆ, ತಪ್ಪು ಮಾಡ್ತಾ ಇದ್ದೀರಾ, ಒಂದ್ ಹೆಣ್ಣಿನ ಲೈಫ್ ಹಾಳು ಮಾಡ್ತಾ ಇದ್ದೀರಾ, ನಾಳೆ ದಿನ ನಿಮ್ಮ ಹೆಣ್ಮಗಳು ಕೂಡ ಸಂತೋಷವಾಗಿ ನೆಮ್ಮದಿಯಾಗಿ ಬಾಳಕ್ಕಾಗಲ್ಲ, ಸಫರ್ ಮಾಡ್ತಾರೆ ಅಂತ ನಾನು ಎಚ್ಚರಿಸಿದ್ನಲ್ಲ ಮೇಡಮ್. ನಾ ಹೇಳ್ದೆ ಅವರಿಗೆ. ಆದ್ರೂ ಕೂಡ ಅದನ್ನ ಮೀರಿ ಅವ್ರು ಮುಂದೋಗಿದ್ದಾರೆ ಅಂದ್ರೆ ಅಲ್ಲಿ ಬಂದಂತ ಸಮಸ್ಯೆಗಳನ್ನ ಅವ್ರು ಎದುರಿಸಲೇಬೇಕಾಗುತ್ತೆ. ಈಗ ನಾನು ಲೀಗಲ್ ಆಗಿ ಹೋಗ್ತೀನಿ ಮೇಡಮ್. ಯಾರೇ ಆಗ್ಲಿ ಸಮಾಜದಲ್ಲಿ ಹೆಣ್ಮಗಳು, ಅವಳಾದ್ರೂ ಹೆಣ್ಣು, ನಾನು ಹೆಣ್ಣೆ, ಕಾಮನ್ ಆಗಿರುತ್ತೆ ಅಲ್ಲಿ. ಏನು ಜಸ್ಟಿಸ್ ಅನ್ನೋದು ಎಲ್ರಿಗೂ ಒಂದೇನಲ್ವಾ? ಅಂಬೇಡ್ಕರ್ ಮಹಿಳಾ ಸಂಘದ ಸಂಚಾಲಕಿ ಆಂಥೋನಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆಂಟೋನಿ ಅಮ್ಮ. ಓಕೆ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಅಶ್ವಿನಿ ಅವರು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾರೆ. ಶರತ್ತಿಗೆ ಮದುವೆ ಆದ್ರೂ ಪರವಾಗಿಲ್ಲ, ನನ್ನನ್ನು ಕೂಡ ಮದುವೆ ಆಗಬೇಕು, ನನಗೆ ಷರತ್ತು ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಂತ. ಸೊ ಹೆಂಗ ಅವ್ರಿಗೆ ನ್ಯಾಯ ಕೊಡಿಸಬಹುದು? ತಮ್ಮ ಹೋರಾಟ ಅವರ ಪರವಾಗಿ ಹೆಂಗಿರುತ್ತೆ ಅಂತ? ಹೌದು ಮೇಡಮ್, ಹೆಣ್ಮಕ್ಳ ಪರವಾಗಿ ನಮ್ಮ ಹೋರಾಟ ಯಾವಾಗ್ಲೂ ಹೆಣ್ಮಕ್ಳ ಪರವಾಗಿ. ಓಕೆ ಮೇಡಮ್, ನಿಮ್ಮ ವಾಯ್ಸ್ ನನಗೆ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ, ಏರ್ ಸೌಂಡ್ ಕೇಳಿಸ್ತಾ ಇದೆ. ನೀವು ಆಚೆ ಇದ್ದೀರಾ ಹೇಗೆ ಮ್ಯಾಮ್? ಮಾತಾಡ್ಬೋದಾ ನೀವು ನಮ್ಮ ಜೊತೆ? ಆಚೆನೆ ಮೈದಾನದಲ್ಲೇ ಇದೀವಿ ಮೇಡಮ್. ಓಕೆ, ಈಗ ಒಂದು ಕ್ಲಾರಿಟಿ ಕೊಡಿ. ಈಗ ಶರತ್ ಅವ್ರಿಗೊಂದು ಮದ್ವೆ ಆಗಿ ಹೋಗ್ಬಿಟ್ಟಿದೆ, ಈಗ ಇವ್ರು ಹೇಳೋದು ಅವ್ರ ಜೊತೆನೂ ಇದ್ರು ಪರವಾಗಿಲ್ಲ, ನನಗೊಂದು ತಾಳಿ ಕಟ್ಟಬೇಕು ಅಂತ, ಅದು ಸಾಧ್ಯನಾ ಅಂತ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ಯಾಕಂದ್ರೆ ಸಮಾಜನೂ ಒಪ್ಪಲ್ಲ, ಕಾನೂನು ಪ್ರಕಾರ ಕೂಡ ಅದು ತಪ್ಪು ಅಂತ. ಒಬ್ರನ್ನ ಮದುವೆ ಆಗಿ ಅವ್ರು ಇದ್ದಾಗ್ಲೇ ಡಿವೋರ್ಸ್ ಆಗದೆ ಮತ್ತೊಬ್ರನ್ನ ಮದುವೆ ಆಗೋದು ತಪ್ಪಲ್ವಾ ಅಂತ? ಹೌದು, ಡೈವರ್ಸ್ ಆಗ್ಲೇಬೇಕು ಮೇಡಮ್. ಡೈವರ್ಸ್ ತಗೊಂಡೇ ಮದ್ವೆ ಆಗ್ಬೇಕು. ಈಗ ಅಶ್ವಿನಿ ಅವ್ರು ಹಂಗೆ ಹೇಳ್ತಾ ಇಲ್ಲ ಮೇಡಮ್. ಅಶ್ವಿನಿ ಅವ್ರು ಹಂಗೆ ಹೇಳ್ತಾ ಇಲ್ಲ, ಡಿವೋರ್ಸ್ ಕೊಡದೇ ಇದ್ರು ಪರವಾಗಿಲ್ಲ, ಆಕೆ ಜೊತೆನೂ ಇರ್ಲಿ, ನನಗೂ ತಾಳಿ ಕಟ್ಟಬೇಕು, ನನ್ ಜೊತೆ ಸಂಸಾರ ಮಾಡದೇ ಇದ್ರು ಪರವಾಗಿಲ್ಲ, ಒಂದು ತಾಳಿ ಕಟ್ಟಬೇಕು ಅಂತ. ಅದನ್ನ ಒಪ್ಪುತ್ತ ಕಾನೂನು ಅಂತ? ಅದು ಇಬ್ಬರ ಜೊತೆಲೂ ಸಂಸಾರ ಮಾಡಕ್ಕೆ ಕಾನೂನು ಒಪ್ಪಲ್ಲ ಮೇಡಮ್. ಅದು ಪ್ರಶ್ನೆ. ಕಾನೂನು ಒಪ್ಪಲ್ಲ ಮೇಡಮ್. ಡಿವೋರ್ಸ್ ಕೊಡಕ್ಕೆ ಒಪ್ಪಲ್ಲ ಶರತ್ತು. ಓಕೆ ಮೇಡಮ್, ಅಶ್ವಿನಿ ಅವರಿಗೆ ಅನ್ಯಾಯ ಆಗಿದೆ. ಅವರು ಮದ್ವೆ ಮುಂಚೆನೆ ಬಂದು ಚಪ್ರ ಹಾಕ್ಬೇಕಾದ್ರೇನೆ ಅವರು ಎಚ್ಚರಿಕೆ ಕೊಟ್ರು. ಆ ಹುಡ್ಗಿ ಆದ್ರೂ ಈಗ ಮದ್ವೆ ಆಗಿದೆಯಲ್ಲ ಆ ಹುಡ್ಗಿ ಆದ್ರೂ ತಿಳಿಸ್ಕೋಬೋದಾಗಿತ್ತು ಮದ್ವೆ. ಈ ತರ ಒಬ್ರು ಬಂದು ಬೇಡ್ತಾ ಇದಾರೆ, ಅವ್ರನ್ನ ಇಷ್ಟಪಟ್ಟಿದ್ದಾರೆ, ಅವ್ರ ಜೊತೆಲಿ ಇದಾರೆ 13-14 ವರ್ಷದಿಂದ ಅಂತೇಳಿ ಅವ್ರ ಜೀವನ ಏನಾಗ್ಬೇಕು? ನನಗ್ ಇನ್ನೊಬ್ರನ್ನ ಮದ್ವೆ ಆಗ್ಬೋದಿತ್ತು, ಅವ್ರು ಬೇರೆ ಮದ್ವೆ ಆಗ್ಬೋದಿತ್ತು ನಿಲ್ಸಿ. ಅಟ್ಲೀಸ್ಟ್ ಅವ್ರ ತಂದೆ ತಾಯಿ ಆದ್ರೂನು ಕೈ ಬಿಡ್ಬೋದಿತ್ತಲ್ಲ ಮೇಡಮ್. ಕರೆಕ್ಟ್ ಅಲ್ಲ ಮೇಡಮ್? ಈಗ ಅದೇ, ಈಗ ಮದುವೆ ಆಗೋಕ್ಕೂ ಮುಂಚೆ ಇದನ್ನ ಕೇಳಿ ಪಟ್ಟು ಹಿಡಿದು ಷರತ್ತೇ ಬೇಕು, ಷರತ್ ನನ್ ಮದುವೆ ಆಗ್ಲೇಬೇಕು ಅಂತ ಕೇಳಿದ್ರಲ್ಲಿ ಒಂದ್ ಅರ್ಥ ಆಯ್ತು. ಅದಕ್ಕೆ ಕಾನೂನು ಒಪ್ಕೊಳ್ತಾ ಇತ್ತು, ಸಮಾಜ ಒಪ್ಕೊಳ್ತಾ ಇತ್ತು. ಈಗ ಕಾನೂನು ಪ್ರಕಾರ ಹೋರಾಡಬಹುದಿತ್ತು ಮೇಡಮ್. ಕೇಳಿದ್ದಾರೆ, ಅವರು ಕೇಳ್ಕೊಂತ ಇದ್ರು. ಈಗ ಅವ್ರು ಒಪ್ಪಿಲ್ವಲ್ಲ ಶರತ್, ಅವ್ರು ಕೇಳಿದ್ದಾರೆ ಪಟ್ಟು ಹಿಡಿದಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಆಟೋದಲ್ಲಿ ಕೂರಿಸ್ಕೊಂಡು ಕರ್ಕೊಂಡೋಗಿ ಬಿಟ್ಟು ಬಂದಿದ್ದಾರೆ. ಇವ್ರು ಅಲ್ಲೇ ಕೂತಿರ್ಬೇಕಾಗಿತ್ತು, ಆ ಮನೆ ಹತ್ರನೇ ಕೂರ್ಬೇಕಾಗಿತ್ತು ಇವ್ರು. ಅದು ಇಲ್ದೇನೆ ಮತ್ತೆ ಚೌಟ್ರಿಯಲ್ಲಿ ಬಂದು ಮದ್ವೆ ಆಗ್ಬೇಕಾದ್ರೆ ಇವ್ರನ್ನ ಒಳಗೆ ಬಿಡ್ಲಿಲ್ಲ. ಇವ್ರನ್ನ ಮದ್ವೆ ಆಗ್ಬೇಕಾದ್ರೆ ಅದು ಬೆಳಗಿನ ಜಾವ 6 ಗಂಟೆಗೆ ಮದ್ವೆ ತುಂಬಾ ಫಾಸ್ಟ್ ಆಗಿ ಮಾಡ್ತಾ ಇದ್ರು ಮದ್ವೆನು. ಅಂದ್ರೆ ಮದ್ವೆ ಒಂದಾಗ್ಬಿಟ್ರೆ ಯಾರೇನು ಕೇಳಕ್ ಆಗಲ್ಲ, ಯಾರೇನು ಪ್ರಶ್ನೆ ಮಾಡಕ್ ಆಗಲ್ಲ ಅಂತ ತರಾತುರಿಯಲ್ಲಿ ಮದ್ವೆ ಆಗಿರ್ತಾರೆ. ಅಂದ್ರೆ ಅಲ್ಲಿಗೆ ಅರ್ಥ ಆಯ್ತಲ್ವಾ ಮೇಡಮ್? ಕುಟುಂಬಸ್ಥರಿಗೂ ಅದಕ್ಕೆ ಒಪ್ಪಿಗೆ ಇದೆ, ಶರತ್ ಅವರು ಒಪ್ಕೊಂಡೆ ಮದ್ವೆ ಆಗಿದ್ದಾರೆ ಅಂತ. ಈಗ ಒಪ್ಪಿಗೆ ಇಲ್ಲಪ್ಪ ನಾನೀಗ. ಓಕೆ ಮೇಡಮ್, ಈಗ ನನ್ನ ಪ್ರಶ್ನೆ ಏನಂದ್ರೆ, ಆಂಟೋನಿ ಅಮ್ಮ ಅವ್ರೆ, ನೀವ್ ಹೇಳ್ತಾ ಇರೋದು ಎಲ್ಲವೂ ಓಕೆ, ಎಲ್ಲವೂ ಕೂಡ ಪ್ರಯತ್ನಗಳಾಗಿದೆ. ಈಗ ಅವರು ಡಿವೋರ್ಸ್ ಕೊಟ್ಟು ಈಗ ಒಂದು ಅಶ್ವಿನಿ ಜೊತೆ ಬರ್ಬೇಕು, ಯಾಕಂದ್ರೆ ನಂಬಿಸಿ ಪ್ರೀತಿ ಮಾಡಿ 10 ವರ್ಷ ಜೊತೆಗಿದ್ದಾರೆ. ಹಂಗಾಗಿ ನ್ಯಾಯದ ಪ್ರಕಾರ ಇವ್ರನ್ನ ಮದ್ವೆ ಆಗಬೇಕು ಅನ್ನೋದು ಓಕೆ.
ಬಟ್ ಈಗ ಮದುವೆ ಆಗ್ ಹೋಗಿದೆಯಲ್ಲ, ಕಾನೂನು ಪ್ರಕಾರ ಹೆಂಗ್ ಪ್ರಶ್ನೆ ಮಾಡ್ತೀರಿ ಅಂತ, ಹೆಂಗ್ ಹೋರಾಡಬಹುದು ಅಂತ ಈ ವಿಚಾರದಲ್ಲಿ ಇರೋ ಆಪ್ಷನ್ಗಳೇನು? ಶರತ್ ಅವರಿಂದ ತಪ್ಪಾಗಿದೆ ಮೇಡಮ್, ಶರತ್ ಅವ್ರು ತಪ್ಪು ಮಾಡಿದ್ದಾರೆ. ಅವ್ರ ಪ್ರಕಾರ ಏನಂದ್ರೆ, ಹಾ ಮೇಡಮ್ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಕೇಳಿಸ್ತಿದೆ ಮ್ಯಾಮ್, ಹೇಳಿ ಕೇಳಿಸ್ತಿದೆ, ಹೇಳಿ. ಅವ್ರ ಪ್ರಕಾರ ಏನಂದ್ರೆ, ಒಂದು ಈ ಹುಡುಗಿ ದಲಿತ ಮಹಿಳೆ, ಹಾ ದಲಿತ ಹೆಣ್ಮಗ್ಳು ಇವಳು, ದಲಿತ ಹೆಣ್ಮಗ್ಳು. ಒಂದು ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ, ಅವ್ರು ಒಪ್ಪಲ್ಲ, ಇವ್ರು ಒಪ್ಪಲ್ಲ, ಮನೆ ಕರ್ಕೊಂಡೋಗಿ ಸಂಸಾರ ಮಾಡಲ್ಲ. ಇದು ಒಂದು ಪ್ರಶ್ನೆ ಶರತ್ ಅವ್ರಿಗೆ ಹೇಳಿರೋದು. ಅವ್ರು ಪ್ರೀತಿ ಮಾಡ್ಬೇಕಾದ್ರೆ, ಲವ್ ಮಾಡ್ಬೇಕಾದ್ರೆ, ಅವ್ರನ್ನ 10 ವರ್ಷ ಅವ್ರ ಜೊತೆಲಿ ಇರ್ಬೇಕಾದ್ರೆ ಅದೆಲ್ಲ ಜಾತಿ ಬಗ್ಗೆ ಅದೆಲ್ಲ ಗೊತ್ತಿರ್ಲಿಲ್ವಾ ಮೇಡಮ್ ಅವ್ರಿಗೆ? ದಲಿತ ಹೆಣ್ಮಕ್ಳೇ ಸಿಗ್ತಾರ ಅವ್ರಿಗೆ ಉಪಯೋಗಿಸ್ಕೊಳಕ್ಕೆ ದಲಿತ ಹೆಣ್ಮಕ್ಳು ಬೇಕು. ಅವ್ರ ಜಾತಿ ಹೆಣ್ಮಕ್ಳು ಮದ್ವೆ ಆಗಿ ಸಂಸಾರ ಮಾಡಕ್ ಇರ್ಬೇಕಾ ಮೇಡಮ್? ಹಂಗಾದ್ರೆ ಶರತ್ ಮಾಡಿರೋ ರೀತಿ ಹೇಳಿ ಮೇಡಮ್. ಅಲ್ಲಲ್ಲ, ಅದು ನಂದು ಅದೇ ಪ್ರಶ್ನೆ. ಈಗ ನೀವು ಜಾತಿ ವಿಚಾರ ತಂದು ಮದುವೆ ಬೇಡ ಅಂತ ನಿರಾಕರಿಸಿದ್ರೆ, ಪ್ರೀತಿ ಮಾಡುವಾಗ ಯಾಕೆ ಜಾತಿ ಗೊತ್ತಿತ್ತಲ್ಲ, ಪ್ರೀತಿ ಮಾಡಿದೀರಾ ಅನ್ನೋದೇ ಪ್ರಶ್ನೆ. ಬಟ್ ಅಲ್ಟಿಮೇಟ್ ಆಗಿ ನನ್ ಮುಂದೆ ನಿಂತ್ಕೊಳ್ತಾ ಇರುವಂತ ಪ್ರಶ್ನೆ, ಈಗ ಎಲ್ಲವನ್ನ ಬಿಟ್ಟು ಹೋಗಿ ಮತ್ತೊಬ್ಬ ಹುಡುಗಿಯ ಕತ್ತಿಗೆ ತಾಳಿ ಕಟ್ಟಿದ್ದಾರೆ ಅಂದ್ರೆ, ಸಂಪ್ರದಾಯ ಬದ್ಧವಾಗಿ ಮದುವೆ ಆಗಿದೆ ಅಂತ ಅಂದ್ರೆ, ವಾಪಸ್ಸಿಗೆ ಷರತ್ತೇ ಬೇಕು, ನನಗೂ ತಾಳಿ ಕಟ್ಟಬೇಕು ಅಂದ್ರೆ ಅದನ್ನ ಸಮಾಜ ಒಪ್ಪುತ್ತಾ, ಕಾನೂನು ಒಪ್ಪುತ್ತಾ? ಇದೇ ಅಲ್ಟಿಮೇಟ್ ಆಗಿ ಕಾಡ್ತಾ ಇರುವಂತ ಪ್ರಶ್ನೆ. ಹೆಂಗ್ ನ್ಯಾಯ ಕೊಡಿಸಬಹುದು ಅಶ್ವಿನಿ ಅವರಿಗೆ ಅಂತ? ಮೇಡಮ್ ಇವಾಗ ಆಗಿರೋದು, ಇವಾಗ ಶರತ್ತಿಂದಾನೇ ತಪ್ಪು ನಡೆದಿರೋದು ಮೇಡಮ್. ಶರತ್ತಿಂದ ಒನ್ಲಿ ಅವರಿಂದ ತಪ್ಪು ನಡೆದಿದೆ. ಅವ್ರು ಮಾಡ್ಬಾರ್ದಾಗಿತ್ತು, ಅವ್ರು ಡಿಸೈಡ್ ತಕೋಬೋದಾಗಿತ್ತು, ಅವ್ರು ತೀರ್ಮಾನ ಮಾಡ್ಕೋಬೋದಾಗಿತ್ತು. ಅವ್ರು ಚಪ್ಪರದ ಹತ್ರ ಬಂದು ಜಗಳ ಆಡಿದ್ರಲ್ಲ, ನನ್ನನ್ ಮದ್ವೆ ಆಗ್ಬೇಕು ನೀನು ಅಂತ, ಅವಾಗ ಏನಾದ್ರೂ ಒಂದ್ ನಿರ್ಧಾರ ಇವ್ರು ಶರತ್ತಾದ್ರೂ ತಗೋಬೋದಾಗಿತ್ತು, ಇಲ್ಲ ಹುಡ್ಗಿ ಕಡೆಯವರಾದ್ರೂ ತಗೋಬೋದಿತ್ತು. ಇದನ್ನ ಎರಡನ್ನೂ ಅವ್ರು ಮಾಡಿಲ್ಲ. ಈಗ ಕಾಲ ಮಿಂಚಿ ಹೋಗಿದೆ ಅಲ್ಲ ಮೇಡಮ್, ಈಗ ಕಾಲ ಮಿಂಚಿ ಹೋಗಿದೆ. ಕರೆಕ್ಟ್, ಅವ್ರು ಶರತ್ ಅವರು ಡಿಸಿಷನ್ ತಗೊಳ್ಬೇಕಾಗಿತ್ತು. ಈಗ ಕಾಲ ಮಿಂಚಿ ಹೋಗಿದೆ. ಅವಳ ಕುತ್ತಿಗೆಗೆ ಆ ಹುಡ್ಗಿಗೂ ಅನ್ಯಾಯ ಆಗ್ಬಾರ್ದು, ಈ ಹುಡ್ಗಿಗೂ ಅನ್ಯಾಯ ಆಗ್ಬಾರ್ದು ಮೇಡಮ್. ಹೌದು, ಹೆಣ್ಮಕ್ಳು ಅಂದ್ಮೇಲೆ ಎಲ್ಲ ಒಂದೇ. ಅವ್ರು ಬೇರೆ ಜಾತಿ, ಇವ್ರು ಬೇರೆ ಜಾತಿ ಅನ್ನೋದಕ್ಕಿಂತ ಹೆಣ್ಮಕ್ಳು ಒಂದೇ ನನಗ್ ಅನ್ಸಿದ್ದು. ಕಾನೂನ್ ಪ್ರಕಾರನೇ ಇವ್ರು ಹೋರಾಟ ನಡೆಸ್ಬೇಕು ಮೇಡಮ್. ಇವರು ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಒಟ್ಟಲ್ಲಿ ಶರತ್ ಅವರಿಂದಲೇ ತಪ್ಪಾಗಿದೆ, ಆ ತಪ್ಪನ್ನ ಸರಿಪಡಿಸುವ ಪ್ರಯತ್ನಗಳು ಶರತ್ತಿಂದಲೇ ಆಗಬೇಕು. ಕಾನೂನು ಪ್ರಕಾರ ಹೋರಾಟ ಮಾಡೇ ಮಾಡ್ತೀವಿ, ಅವ್ರ ಜೊತೆಗೆ ನಾವ್ ಇರ್ತೀವಿ ಅಂತ ಹೇಳ್ತಾ ಇದ್ರು ಅಂಬೇಡ್ಕರ್ ಮಹಿಳಾ ಸಂಘದ ಸಂಚಾಲಕಿ. ಈಗ ತಾನೇ ಮಾತನಾಡ್ತಾ ಇದ್ರು. ಅಶ್ವಿನಿ ಅವ್ರನ್ನ ಮಾತನಾಡ್ಸೋಣ, ಹೆಂಗ್ ಕಾನೂನು ಹೋರಾಟ ಮಾಡ್ತಾರೆ, ಇರುವಂತ ಆಪ್ಷನ್ಗಳೇನು,